ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಸಿಂಹರಾಶಿಯವರ ಯುಗಾದಿಯ ಫಲಾಫಲಗಳು ಎಲ್ಲರಿಗೂ ಕೂಡ ಯುಗಾದಿಯ ಫಲಫಲಗಳನ್ನು ತಿಳ್ಕೋಬೇಕು ಅನ್ನುವಂತಹ ಆಸೆ ಜಾಸ್ತಿನೇ ಇರ್ತದೆ. ಅದರಿಂದ ಇವತ್ತಿನ ಸಂಚಿಕೆಯಲ್ಲಿ ಯುಗಾದಿಯ ಫಲ, ಅದರಲ್ಲೂ ವಿಶೇಷವಾಗಿ ಸಿಂಹರಾಶಿಯವ್ರಿಗೆ ಹೇಗಿರುತ್ತೆ ಮತ್ತು ಯಾವೆಲ್ಲ ವಿಚಾರಗಳ ಬಗ್ಗೆ ಅನುಕೂಲ ಇದೆ ಅನಾನುಕೂಲ ಇದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮಾಡಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ, ಸಪೋರ್ಟ್ ಮಾಡಿ. ಅದರ ಜೊತೆಗೆ ಇದೇ ಏಪ್ರಿಲ್ ಕೊನೆಯ ಭಾಗದಲ್ಲಿ ಅಂದರೆ ಕೊನೆಯ ವಾರದಲ್ಲಿ ಹೊಸ ವಾಸ್ತು ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ವಾಸ್ತುಶಾಸ್ತ್ರವನ್ನು ಶಾಸ್ತ್ರೋಕ್ತವಾಗಿ ಕಲಿಬೇಕು ಅನ್ನುವಂಥ ಆಸಕ್ತಿ ಇರುವಂಥವರು ಅಡ್ಮಿಷನ್ ಆಗಿ ಅಂತ ಹೇಳ್ತಾ, ಇನ್ನು ವಿಶ್ವಾವಸು ಸಂವತ್ಸರ 2025 ಯುಗಾದಿಯಿಂದ 2026 ಯುಗಾದಿಯ ಬಲಾಬಲಗಳ ಬಗ್ಗೆ ನಾವು ಮಾತಾಡಬೇಕೀಗ. ಹೇಗಿರುತ್ತೆ ಅನ್ನುವಂಥ ವಿಚಾರಗಳ ಬಗ್ಗೆ ಮಾತಾಡೋಣ. ನೋಡಿ, ಇಲ್ಲಿ ಪ್ರಮುಖವಾಗಿ ಗುರು ಮತ್ತು ಶನಿ ಅನ್ನುವಂಥ ಗ್ರಹಗಳ ಫಲಾಫಲಗಳಿದೆಯಲ್ಲ, ಇದು ಬಹಳ ಮುಖ್ಯ ಯಾವುದೇ ಒಂದು ರಾಶಿಯ ಫಲವನ್ನು ನೋಡುವಂಥ ಸಂದರ್ಭದಲ್ಲಿ. ನೋಡಿ, ಇಲ್ಲಿ ಗುರು 10ನೇ ಮನೆಯಿಂದ 11ನೇ ಮನೆಗೆ ಸಂಚಾರ ಮಾಡ್ತಾ ಇರುವಂಥದ್ದು. 11 ಲಾಭಭಾವ. ಒಂದಷ್ಟು ವ್ಯಾವಹಾರಿಕವಾಗಿ ಸ್ವಂತ ಉದ್ಯೋಗದಲ್ಲಿ, ಹಣಕಾಸಿನ ವ್ಯವಹಾರದಲ್ಲಿ, ರಾಜಕೀಯವಾಗಿ ಅನುಕೂಲ ಅಂತೂ ಖಂಡಿತ ಆಗುತ್ತೆ. ಫೈನಾನ್ಷಿಯಲಿ ಇಸ್ ವೆರಿ ಗುಡ್, ಇಂಪ್ರೂವ್ಮೆಂಟ್ ಆಗುತ್ತೆ, ದುಡ್ಡು ಬರುತ್ತೆ, ದುಡ್ಡು ಕಾಸಿನ ಅನುಕೂಲ ಆಗುತ್ತೆ, ದುಡ್ಡಿನ ಅನುಕೂಲಗಳು ಆಗುತ್ತೆ, ಸಿಕ್ಕಾಕೊಂಡಿರುವಂಥದ್ದು ಬರಬೇಕಾಗಿರುವಂಥ ದುಡ್ಡು ಕಾಸುಗಳು ಬರುತ್ತೆ. ವ್ಯವಹಾರದಲ್ಲಿ ಲಾಭವನ್ನು ಕಾಣುವಂತಹ ವರ್ಷ ಯಾವ ವರ್ಷ? ವಿಶ್ವಾವಸು ಸಂವತ್ಸರ ಸಿಂಹರಾಶಿ. ವಿಶ್ವಾವಸು ಸಂವತ್ಸರದಲ್ಲಿ ಸಿಂಹರಾಶಿಯವರು ಆರ್ಥಿಕ ಲಾಭವನ್ನಂತೂ ಖಂಡಿತವಾಗಿಯೂ ನೋಡ್ತಾರೆ. ಆದರೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ? ಅಷ್ಟಮ ಶನಿ ಸಂಚಾರ ಮಾಡ್ತಾ ಇರುವಂಥದ್ದು ಯುಗಾದಿ ಹಬ್ಬದ ದಿನ. ಅಷ್ಟಮ ಶನಿ ಏನು ಮಾಡ್ತಾನೆ ಅಂದರೆ ದೀರ್ಘ ರೋಗಗಳನ್ನು ಕೊಡ್ತಾನೆ, ಚರ್ಮ ಬಾಧೆಗಳನ್ನು ಕೊಡ್ತಾನೆ, ಮಂಡಿ ನೋವನ್ನು ಕೊಡ್ತಾನೆ. ಈ ರೀತಿಯಾಗಿ ಒಮ್ಮೆ ಅದು ಬಂದರೆ ಲಾಂಗ್ ಟರ್ಮ್, ಬೇಗ ಕ್ಯೂರ್ ಆಗಲ್ಲ ಅಂತ. ಅದರಿಂದ ಸ್ವಲ್ಪ ಜನರಲ್ ಚೆಕಪ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮಡದಿ ಗಂಡು ಮಕ್ಕಳ ಸಿಂಹರಾಶಿಯಾಗಿದ್ದರೆ, ಹೆಣ್ಣು ಮಕ್ಕಳ ಸಿಂಹರಾಶಿ ಇದ್ದರೆ ನಿಮ್ಮ ಯಜಮಾನರಿಗೆ ಸ್ವಲ್ಪ ಅನಾರೋಗ್ಯದ ಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿರ್ತದೆ. ಅದರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸ್ಕೋಬೇಕಾಗ್ತದೆ. ಇನ್ನು ಆದಾಯ ಖರ್ಚು ಅನ್ನುವಂಥದ್ದನ್ನು ಬಂದರೆ ವಿಶ್ವಾವಸು ಸಂವತ್ಸರ ಹೇಳ್ತಾ ಇದೆ, ನಿಮಗೆ ಸೂಚನೆಯನ್ನು ಕೊಡ್ತಾ ಇದೆ. ನೋಡಪ್ಪ, ನಿನ್ನ ಆದಾಯ 11 ರೂಪಾಯಿ ಆದರೆ ಖರ್ಚು ಕೂಡ 11 ರೂಪಾಯಿ ಇದೆ. ಅಂದರೆ ಇಟ್ ಈಸ್ ಈಕ್ವಲ್. ಸಂಪಾದನೆ ಎಷ್ಟೋ ಖರ್ಚು ಅಷ್ಟೇ ಇದೆ. ಅದರಿಂದ ನೀನು ಈ ವರ್ಷ ಏನು ಮಾಡಬೇಕು? ಎಚ್ಚರಿಕೆಯನ್ನು ತಗೋ. ಸಂಪಾದನೆ ಆಗ್ತಾ ಇದೆ, ವ್ಯಾವಹಾರಿಕವಾಗಿ ಲಾಭ ಆಗ್ತಾ ಇದೆ, ಸಂಪಾದನೆ ಬರ್ತಾ ಇದೆ. ಆದರೆ ಯಾವುದೋ ಅನಾರೋಗ್ಯಕ್ಕೋಸ್ಕರ, ಕುಟುಂಬದ ಯಾವುದೋ ಇಶ್ಯೂಗೋಸ್ಕರ ಖರ್ಚನ್ನು ಮಾಡುವಂಥ ಪರಿಸ್ಥಿತಿಗಳು ಬರ್ತದೆ. ಅದರಿಂದ ಸ್ವಲ್ಪ ಗಮನ ಹರಿಸು. ಸುಮ್ಮನೆ ಅದು ಇರಲಿ ಇದು ಇರಲಿ ಅಂತ ತಗೊಳ್ಳೋದ್ರ ಬದಲು ಯಾವುದಾದ್ರೂ ಒಂದು ಖರೀದಿ ಮಾಡುವಾಗ, ತೆಗೆದುಕೊಳ್ಳುವಾಗ ಅವಶ್ಯಕತೆ ಇದೆಯಾ, ಇದನ್ನು ಮಾಡಬೇಕಾ ಅನ್ನುವ 10 ಬಾರಿ ಯೋಚನೆಯನ್ನು ಮಾಡಿ ನಂತರ ಕೆಲಸವನ್ನು ಮಾಡು ಅಂತೇಳಿ ಸೂಚನೆಯನ್ನು ಕೊಡ್ತಾ ಇದೆ. ಅದರಿಂದ ನೀವು ಮಾಡಬೇಕಾಗಿರುವಂಥದ್ದೇನು ಅಂತಂದರೆ, ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ತಗೊಳ್ಳಿ, ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ತಗೊಳ್ಳಿ, ಉದ್ಯೋಗ ವ್ಯವಹಾರ ಸ್ಟಾರ್ಟಪ್ ಅಥವಾ ಹೊಸ ಬದಲಾವಣೆ, ಕೆಲಸ ಬದಲಾವಣೆಯಲ್ಲಿ ಖಂಡಿತವಾಗಲೂ ತೊಡಗಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಪ್ರತಿ ಸೋಮವಾರ ಮತ್ತು ಪ್ರತಿ ಭಾನುವಾರದ ದಿನ ಭಾಳ ವಿಶೇಷವಾಗಿ, ಸೋಮವಾರದ ದಿನ ಅಮ್ಮನವರ ದರ್ಶನವನ್ನು ಮಾಡಿದ್ರೆ ಭಾನುವಾರದ ದಿನ ಶಿವನ ದರ್ಶನವನ್ನು ಮಾಡಬೇಕು. ಶಿವಶಕ್ತಿಯ ಸಾನ್ನಿಧ್ಯ ಅಂತ ಹೇಳ್ತೀವಿ ನಾವು ಭಾನುವಾರ ಮತ್ತು ಸೋಮವಾರ. ಅದರಿಂದ ಭಾನುವಾರ ಶಿವನ ದರ್ಶನವನ್ನು ಮಾಡುವಂಥದ್ದು ಮತ್ತು ಸೋಮವಾರದ ದಿನ ಅಮ್ಮನವರ ದರ್ಶನವನ್ನು ಮಾಡುವಂಥದ್ದು, ಮತ್ತು ಗೋಧಿಯಿಂದ ಮಾಡಿದಂಥ ಆಹಾರ ಪದಾರ್ಥಗಳನ್ನು ಹಸಿದವರಿಗೆ, ವೃದ್ಧರಿಗೆ, ಅನಾಥಾಶ್ರಮಗಳಿಗೆ ಭಾನುವಾರದ ದಿನ ಕೊಡುವಂಥದ್ದು. ಅದರ ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಣೆಯನ್ನು ಮಾಡಿ, ಓಂ ಗೃಣಿ ಸೂರ್ಯಾಯ ನಮಃ, ಓಂ ಗೃಣಿ ಸೂರ್ಯಾಯ ನಮಃ ಅಂತೇಳಿ 7 ಬಾರಿ ಮಂತ್ರವನ್ನು ಪಠಿಸಬೇಕು. ಈ ರೀತಿಯಾಗಿ ಮಾಡ್ತಾ ಬಂದರೆ ವರ್ಷ ಪೂರ್ತಿ ಅನುಕೂಲ ಆಗುತ್ತೆ.
ಅದರ ಜೊತೆಗೆ ನಿಮ್ಮ ಜಾತಕಗಳನ್ನು ಕೂಡ ಒಮ್ಮೆ ತೋರಿಸ್ಕೊಂಡು ಜಾತಕದಲ್ಲೇನಾದ್ರು ದಶಾಭುಕ್ತಿಗಳಲ್ಲಿ ವ್ಯತ್ಯಾಸ ಇದ್ದರೆ ಅದಕ್ಕೂ ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದರೆ ಖಂಡಿತ ವರ್ಷ ಪೂರ್ತಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.